ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಏನು ಪಂಚವಾರ್ಷಿಕ ಯೋಜನೆಗಳು ಅಂತಂದರೆ ಇವು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಏನು ಮಾಡ್ತಾ ಹೋಗ್ತಾರೆ, ಯೋಜನೆಗಳನ್ನು ಏನು ಮಾಡ್ತಾ ಹೋಗ್ತಾರೆ. ಇವುಗಳ ಒಂದು ಅವಧಿ ಎಷ್ಟು ಇರ್ತದಪ್ಪ ಅಂದ್ರೆ 5 ವರ್ಷಗಳಿರ್ತವೆ. ಈ ಒಂದು 5 ವರ್ಷಗಳ ಅವಧಿ ಇರೋಕ್ಕಾಗಿ ಇವುಗಳನ್ನ ಏನಂತ ಕರಿತಾರಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಭಾರತದಲ್ಲಿ ಮೊಟ್ಟ ಮೊದಲ ಈ ಪಂಚವಾರ್ಷಿಕ ಯೋಜನೆಯು ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಏಪ್ರಿಲ್ 1, 1951. ಯಾವಾಗ? ಏಪ್ರಿಲ್ 1, 1951. ಯಾಕಪ್ಪ ಅಂದ್ರೆ 1950 ನಾವು ಅವಾಗೂ ಏನು ಮಾಡಿರ್ತೀವಿ, ಭಾರತದ ಯೋಜನಾ ಆಯೋಗ ಅಂತ ಸ್ಥಾಪನೆ ಮಾಡಿರ್ತೀವಿ. ಆ ಒಂದು ಯೋಜನೆಗಳು ಯಾವಾಗ ಪ್ರಾರಂಭ ಆಗ್ತಾವಪ್ಪ ಅಂದ್ರೆ ಏಪ್ರಿಲ್ 1, 1951ರಲ್ಲಿ ಜಾರಿ ಆಗ್ತಾವೆ. ಇಲ್ಲಿಯವರೆಗೂ ಕೂಡ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗ್ಯಾವಪ್ಪ ಅಂದ್ರೆ 11 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯವಾಗಿರೋದು ಕಂಡು ಬರ್ತಾವೆ. ಸದ್ಯದಲ್ಲಿ ಏಪ್ರಿಲ್ 1, 2012ರಿಂದ 12ನೆಯ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ತಂದಿದ್ದು, ಅದು 2017ರ ಮಾರ್ಚ್ 30ರಂದು ಮುಕ್ತಾಯಗೊಳ್ಳಲಿದೆ. ಅಂದ್ರೆ ಇದು ಓಲ್ಡ್ ಟೆಕ್ಸ್ಟ್ ಬುಕ್ ಆಯ್ತು. ಈ 12 ಆದಪ್ಪ ಅಂದ್ರೆ ಒಟ್ಟು 13 ಪಂಚವಾರ್ಷಿಕ 12 ಪಂಚವಾರ್ಷಿಕ ಯೋಜನೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಪ್ರತಿ ಯೋಜನೆಯ ಅವಧಿಯಲ್ಲೂ ಕೂಡ ಅದರ ಹಿಂದಿನ ಯೋಜನೆಗಿಂತ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಹೋಗ್ತವೆ. ಮೊದಲನೇ ಒಂದು ಪಂಚವಾರ್ಷಿಕ ಯೋಜನೆಗಳ ಹಾಕಿದಂಥ ಬಂಡವಾಳವು ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದಕ್ಕಿಂತ ಹೆಚ್ಚಿನವಾದಂಥ ಬಂಡವಾಳವನ್ನು ಹೂಡಿಕೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಸರ್ಕಾರವು ಕೆಲವೊಂದು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ಏನು ಮಾಡ್ತಾ ಹೋಗ್ತೈತಿ, ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸ್ತಾ ಹೋಗ್ತೈತಿ. ಈ ಒಂದು ಉದ್ದೇಶಗಳ ಯೋಜನೆಗಳ ಮಾರ್ಗಸೂಚಿಗಳ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಭಾರತದ ಒಂದು ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆ ಏನಪ್ಪ ಅಂದ್ರೆ ಬಡತನವನ್ನು ಹೋಗಲಾಡಿಸುವಂಥದ್ದು ಸಲುವಾಗಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಆದ್ದರಿಂದ ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಒಂದು ಮೂಲ ಉದ್ದೇಶ ಏನಪ್ಪ ಅಂದ್ರೆ ಬಡತನ ನಿರ್ಮೂಲನೆ ಮಾಡೋದು, ಜೊತೆಗೆ ಜನರ ಜೀವನ ಮಟ್ಟವನ್ನು ಸಾಧ್ಯವಾದಷ್ಟು ಏನು ಮಾಡ್ತಾ ಹೋಗ್ತೈತಿ, ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತಾ ಹೋಗ್ತೈತಿ. ಅದರ ಒಂದು ಉದ್ದೇಶಗಳಂತ ನೋಡೋದಾದ್ರೆ ಒಂದನೇದು ಉತ್ಪಾದನೆಯನ್ನು ಏನು ಮಾಡ್ತಾ ಹೋಗೋದು, ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಅಂದರೆ ಪಂಚವಾರ್ಷಿಕ ಯೋಜನೆಗಳ ಮಹತ್ವ ಅಥವಾ ಆ ಒಂದು ಉದ್ದೇಶಗಳು ಏನು ಉದ್ದೇಶಗಳಪ್ಪ, ಒಂದನೇದು ಉತ್ಪಾದನೆಯನ್ನು ಏನು ಮಾಡ್ತಾ ಹೋಗೋದು, ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತಾ ಹೋಗೋದು. ಎರಡನೇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗೋದು. ಮೂರನೇದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತಾ ಹೋಗೋದು. ನಾಲ್ಕನೇದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಜೊತೆಗೆ ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸ್ತಾ ಹೋಗೋದು. ಏನು ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಏನಪ್ಪ ಅಂದ್ರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಗೆ ಮಾಡ್ತಾ ಹೋಗೋದು. ಎರಡನೇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗೋದು. ಮೂರನೇದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತಾ ಹೋಗೋದು. ನಾಲ್ಕನೇದು ಆರ್ಥಿಕ ಸ್ಥಿರತೆಯನ್ನು ಏನು ಮಾಡ್ತಾ ಹೋಗೋದು, ಕಾಯ್ದುಕೊಳ್ಳುವುದು. ಜೊತೆಗೆ ಕೊನೆಯದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಇವು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಆಗಿರ್ತವೆ. ಹಾಗಾದರೆ ಇಲ್ಲಿವರೆಗೂ ಏನು 12 ಪಂಚವಾರ್ಷಿಕ ಯೋಜನೆಗಳು ಆಗಿವು ಅಂತ ಯಾವಾಗ ಇವುಗಳನ್ನು ಕೇಳ್ತಾ ಹೋಗ್ತಾರೆ. ಏನು 5ನೇ ಪಂಚವಾರ್ಷಿಕ ಯೋಜನೆಗಳು ಇದು ಯಾವಾಗ ಇಸ್ವಿ ಕೇಳ್ಬಿಡ್ತಾರೆ. ಹಾಗಾಗಿ ಇವುಗಳನ್ನು ನೆನಪಿಟ್ಟುಕೊಳ್ಳೋದು ಬಹುಮುಖ್ಯವಾಗಿರೋದು ಕಂಡು ಬರ್ತಾ ಹೋಗ್ತದೆ. ಎಷ್ಟು ಭಾರತದಲ್ಲಿ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳ ಜಾರಿ ಬಂದವು. 1ನೇ ಪಂಚವಾರ್ಷಿಕ ಯೋಜನೆಗಳು ಯಾವಾಗ ಜಾರಿಗೆ ಆಯ್ತಪ್ಪ ಅಂದ್ರೆ 1951ರಲ್ಲಿ. ಕೊನೆಯ ಒಂದು ಪಂಚವಾರ್ಷಿಕ ಯೋಜನೆ ಯಾವಾಗ ಕೊನೆ ಆಗೈತಪ್ಪ ಅಂದ್ರೆ 2012ರಿಂದ ಪ್ರಾರಂಭವಾಗಿ 2017ರಲ್ಲಿ ಕೊನೆ ಆಗಿರೋದು ಕಂಡು ಬರ್ತಾ ಹೋಗ್ತದೆ. ಏನು ಈ 1ನೇ ಪಂಚವಾರ್ಷಿಕ ಯೋಜನೆ 1951 ಪ್ರಾರಂಭವಾಗಿ 12ನೇ ಒಂದು ಪಂಚವಾರ್ಷಿಕ ಯೋಜನೆಯು 2012ರಿಂದ 2017ರಲ್ಲಿ ಮುಕ್ತಾಯ ಆಗ್ತೈತಿ. ಇಲ್ಲಿ ಪ್ರಮುಖವಾಗಿ ಏನು ನೆನಪಿಟ್ಕೋಬೇಕಪ್ಪ ಅಂದ್ರೆ ಏನು ಇಲ್ಲಿ ಕೊನೆಯದ ಒಂದು 3 ನೆನಪಿಟ್ಕೋಬೇಕು. ಏನು 10ನೇ ಒಂದು ಪಂಚವಾರ್ಷಿಕ ಯೋಜನೆ ಐತಲ್ಲ 2000ರಿಂದ 2007 ಏನು ಮಾಡಬೇಕು, 2 ಮಾಡ್ತಾ ಹೋಗ್ಬೇಕು. 5 ವರ್ಷಗಳನ್ನು 2 ಮಾಡಬೇಕು. 10 ಎಷ್ಟಾಗಪ್ಪ 2002ರಾಗ ಜಾರಿ ಆಗೈತಿ.
2011 ಎಷ್ಟಪ್ಪ, ಇದಕ್ಕೆ 5 ಆ್ಯಡ್ ಮಾಡಬೇಕು. 2007 ಪ್ರಾರಂಭ. 12 ಎಷ್ಟಪ್ಪ, 2007 ಕೂಡಿಸಿದ್ರಷ್ಟು 2012 5 ಕೂಡಿಸ್ಬೇಕು. ಅಂದರೆ ಪಂಚವಾರ್ಷಿಕ ಯೋಜನೆಗಳು ಪ್ರಥಮ ಮತ್ತು ಕೊನೆಯ 3 ನೆನಪಿಟ್ಕೋಬೇಕು ಮತ್ತು ಪ್ರಥಮ 3 ಪಂಚವಾರ್ಷಿಕ ಯೋಜನೆಗಳನ್ನು ನೆನಪಿಟ್ಕೋಬೇಕು. ಇದಿಷ್ಟೇನಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಏನು ಪ್ರಾರಂಭಿಕ ಮಾಹಿತಿ ಆಗ್ತೈತೆ ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆನ ಮಾಡ್ತೇವೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.